ಕುಂಬಳಕಾಯಿಯು ಶತಾವರಿ, ಬ್ರೋಕೊಲಿ ಮತ್ತು ಪಾಲಕ್ನಂತೆ ವಿವಿಧ ಪೋಷಕಾಂಶಗಳು, ವಿಟಮಿನ್ಗಳು ಮತ್ತು ಖನಿಜಗಳ ಉತ್ತಮ ಮೂಲವಾಗಿದೆ. ಕುಂಬಳಕಾಯಿಯಲ್ಲಿ ನೀರು, ಕ್ಯಾಲ್ಸಿಯಂ, ಪೊಟ್ಯಾಷಿಯಂ, ರಂಜಕ, ಕಬ್ಬಿಣ ಮತ್ತು ಮೆಗ್ನೀಷಿಯಂ, ವಿಟಮಿನ್ ಎ, ಕೆ ಮತ್ತು ಫೋಲೇಟ್ನಂತಹ ಪೋಷಕಾಂಶಗಳು ಹೇರಳವಾಗಿವೆ. ಕುಂಬಳಕಾಯಿ ಆಹಾರದ ಉತ್ತಮ ಮೂಲವಾಗಿರುವುದರಿಂದ ಮತ್ತು ಸಾಮಾನ್ಯವಾಗಿ ಕೊರಿಯಾ, ಮಲೇಷ್ಯಾ ಮತ್ತು ಆಫ್ರಿಕಾ, ಪೆಸಿಫಿಕ್ ದ್ವೀಪಗಳು, ಇಟಲಿ, ಗುವಾಮ್, ಭಾರತ್, ಬಾಂಗ್ಲಾದೇಶ, ಯುಕೆ ಮತ್ತು ಪ್ರಪಂಚದಾದ್ಯಂತಹ ಇತರ ಸ್ಥಳಗಳಲ್ಲಿ ಅಡುಗೆಯಲ್ಲಿ ಬಳಕೆ ಮಾಡಲಾಗುತ್ತದೆ. ಆದರೆ ಇದರ ಎಲೆಗಳು ನಮ್ಮ ಆರೋಗ್ಯಕ್ಕೆ ತುಂಬಾ ಪ್ರಯೋಜನಕಾರಿ ಎಂದು ಅನೇಕ ಜನರಿಗೆ ತಿಳಿದಿಲ್ಲ. ಕುಂಬಳಕಾಯಿ ಎಲೆಗಳ ಆರೋಗ್ಯಕರ ಪ್ರಯೋಜನಗಳನ್ನ ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವಿನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ. ಕುಂಬಳಕಾಯಿ ಎಲೆಗಳಲ್ಲಿ ಕರಗುವ ನಾರು ಸಮೃದ್ಧವಾಗಿದೆ. ಕರಗುವ ನಾರಿನ ಹೆಚ್ಚಿನ ಸೇವನೆಯು ಸಣ್ಣ ಕರುಳಿನಿಂದ ಕೊಲೆಸ್ಟ್ರಾಲ್ ಮತ್ತು ಪಿತ್ತರಸ ಆಮ್ಲದ ಹೀರಿಕೊಳ್ಳುವಿಕೆಯನ್ನ ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಆ ಮೂಲಕ ರಕ್ತದ ಕೊಲೆಸ್ಟ್ರಾಲ್ ಮಟ್ಟವನ್ನ ಕಡಿಮೆ ಮಾಡುತ್ತದೆ. ಬ್ಯಾಕ್ಟೀರಿಯಾದಿಂದ ಕರಗುವ ಫೈಬರ್ ಅನ್ನ ಕರುಳಿನಲ್ಲಿ ವಿಭಜಿಸಿದಾಗ ಕೆಲವು ಕೊಬ್ಬಿನ ಆಮ್ಲಗಳು ಬಿಡುಗಡೆಗೊಳ್ಳುತ್ತವೆ. ಇದು ಯಕೃತ್ತಿನಿಂದ ಕೊಲೆಸ್ಟ್ರಾಲ್ ಉತ್ಪಾದನೆಯನ್ನ ಕಡಿಮೆ ಮಾಡುತ್ತದೆ. ರಕ್ತದ ಕೊಲೆಸ್ಟ್ರಾಲ್ ಅನ್ನ ಕಡಿಮೆ ಮಾಡುವ ಮೂಲಕ ನಾರುಗಳು ಹೃದ್ರೋಗದ ಅಪಾಯವನ್ನ ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಕುಂಬಳಕಾಯಿ ಎಲೆಗಳಲ್ಲಿ ಸಾಕಷ್ಟು ಪೊಟ್ಯಾಷಿಯಂ ಇದೆ. ಇದು ಅನಿಯಮಿತ ಹೃದಯ ಬಡಿತವನ್ನ ತಡೆಗಟ್ಟಲು ಮತ್ತು ಪಾರ್ಶ್ವವಾಯುವಿನ ಅಪಾಯವನ್ನ ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಇನ್ನು ಕುಂಬಳಕಾಯಿ ಜ್ಞಾಪಕ ಶಕ್ತಿಯನ್ನ ಹೆಚ್ಚು ಮಾಡುತ್ತದೆ ಎಂದು ತಜ್ಞರು ಹೇಳುತ್ತಾರೆ. ಎಲೆಗಳಲ್ಲಿ ಹೇರಳವಾಗಿ ಕಂಡುಬರುವ ಕಬ್ಬಿಣವು ಮಾನವ ದೇಹದ ರೋಗ ನಿರೋಧಕ ವ್ಯವಸ್ಥೆಯನ್ನ ಬಲಪಡಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುವುದರಿಂದ ದೇಹವು ಅನೇಕ ರೋಗಗಳು ಮತ್ತು ಸೋಂಕುಗಳ ವಿರುದ್ಧ ಹೋರಾಡಲು ಸಾಧ್ಯವಾಗುತ್ತದೆ. ಹಾನಿಗೊಳಗಾದ ಅಂಗಗಳು ಮತ್ತು ಜೀವಕೋಶಗಳಿಗೆ ಆಮ್ಲಜನಕವನ್ನ ಒದಗಿಸಲು ಕೆಂಪು ರಕ್ತ ಕಣಗಳು ಅತ್ಯಗತ್ಯ. ಅದು ಇಲ್ಲದೆ ಹಿಮೋಗ್ಲೋಬಿನ್ ಇರುವುದಿಲ್ಲ. ಹಿಮೋಗ್ಲೋಬಿನ್ ಇಲ್ಲದೆ ಆಮ್ಲಜನಕ ಇರುವುದಿಲ್ಲ. ಆದುದರಿಂದ ಈ ಎಲೆಗಳನ್ನ ಮಿಸ್ ಮಾಡದೆ ಸೇವಿಸಿ. ಇದರಿಂದ ಉತ್ತಮ ಆರೋಗ್ಯ ನಿಮ್ಮದಾಗುತ್ತದೆ. ಇನ್ನು ತಜ್ಞರ ಪ್ರಕಾರ ಕುಂಬಳಕಾಯಿ ಎಲೆಗಳಲ್ಲಿ 38 ಮೈಕ್ರೋಗ್ರಾಂ ವಿಟಮಿನ್ ಎ ಇದೆ. ಇದು ದೈನಂದಿನ ಶಿಫಾರಸು ಮಾಡಿದ ಬೆಲೆಯ 5.43% ಆಗಿದೆ. ಆದ್ದರಿಂದ ವಿಟಮಿನ್ ಎ ಸಮೃದ್ಧವಾಗಿರುವ ಆಹಾರಗಳನ್ನ ಸೇವಿಸುವುದರಿಂದ ದೇಹಕ್ಕೆ ಉಚಿತ ರಾಡಿಕಲ್ಸ್ ಗಳು ಸಿಗುತ್ತವೆ ಮತ್ತು ವಿಷವನ್ನ ಹೊರಹಾಕುತ್ತದೆ. ಇದು ತೇವಾಂಶವನ್ನ ಉಳಿಸಿಕೊಳ್ಳುವುದನ್ನ ಖಚಿತಪಡಿಸಿಕೊಳ್ಳುವ ಮೂಲಕ ಚರ್ಮವನ್ನ ಸಮೃದ್ಧವಾಗಿಡಲು ಸಹಾಯ ಮಾಡುತ್ತದೆ. ಇದರಿಂದಾಗಿ ಶುಷ್ಕತೆ ಮತ್ತು ಸೋರಿಯಾಸಿಸ್ ನಂತಹ ಚರ್ಮದ ಪರಿಸ್ಥಿತಿಗಳನ್ನ ತಡೆಯುತ್ತದೆ. ಇನ್ನು ಉರಿಯೂತದಿಂದಾಗಿ ನಿರಂತರ ಸ್ನಾಯು ನೋವು ಮತ್ತು ಕೀಲು ನೋವನ್ನ ಅನುಭವಿಸುತ್ತಿರುವ ಜನರಿಗೆ ಆರೋಗ್ಯವಂತ ಜನರಿಗಿಂತ ಹೆಚ್ಚಿನ ವಿಟಮಿನ್ ಬಿ6 ಅಗತ್ಯವಿದೆ ಎಂದು ಸಂಶೋಧನೆಯು ತೋರಿಸಿದೆ. ಕುಂಬಳಕಾಯಿಯಲ್ಲಿ ಇರುವ ವಿಟಮಿನ್ ಬಿ6 ಸಮೃದ್ಧ ಆಹಾರಗಳು ನೋವನ್ನ ಕಡಿಮೆ ಮಾಡಲು ಸಹಾಯ ಮಾಡುತ್ತವೆ ಮತ್ತು ಸಂಧಿವಾತದಿಂದಾಗಿ ಸ್ನಾಯು ಮತ್ತು ಕೀಲು ನೋವನ್ನ ನಿಯಂತ್ರಿಸಲು ಪೂರಕಗಳಾಗಿ ಉಪಯುಕ್ತವಾಗಬಹುದು. ಇತರ ಹಸಿರು ತರಕಾರಿಗಳಂತೆ ಕುಂಬಳಕಾಯಿ ಎಲೆಯಲ್ಲಿ ಫೈಬರ್ ಸಮೃದ್ಧವಾಗಿದೆ. ಕಳೆದ 3 ದಶಕಗಳಲ್ಲಿ ಹಲವಾರು ಸಂಶೋಧನೆಗಳು ಹೆಚ್ಚಿನ ಫೈಬರ್ ಸೇವನೆ ಮತ್ತು ಕರುಳಿನ ಕ್ಯಾನ್ಸರ್ನ ಇಳಿಕೆಯ ನಡುವಿನ ಸಂಬಂಧವನ್ನ ತೋರಿಸಿವೆ. ಇದು ಸಾಮಾನ್ಯವಾಗಿ ವಿಟಮಿನ್ಗಳು, ಖನಿಜಗಳು, ಫೈಟೋಕೆಮಿಕಲ್ಗಳು ಮತ್ತು ಅಗತ್ಯ ಕೊಬ್ಬಿನಾಮ್ಲಗಳಂತಹ ಫೈಬರ್ ಸಮೃದ್ಧ ಆಹಾರಗಳಲ್ಲಿ ಇರುವ ಫೈಬರ್ ಅಥವಾ ಪೋಷಕಾಂಶಗಳಿಂದ ಉಂಟಾಗುತ್ತದೆ. ಕುಂಬಳಕಾಯಿ ಎಲೆಗಳ ನಿಯಮಿತ ಸೇವನೆಯನ್ನು ಹೆಚ್ಚು ಶಿಫಾರಸು ಮಾಡಲಾಗಿದೆ. ಕುಂಬಳಕಾಯಿ ಎಲೆಗಳಲ್ಲಿ ಹೆಚ್ಚಿನ ಪ್ರಮಾಣದ ಕ್ಯಾಲ್ಸಿಯಂ ಮತ್ತು ರಂಜಕವಿದೆ. ಇದು ನಮ್ಮ ದೇಹದ ಮೂಳೆಗಳು ಮತ್ತು ಹಲ್ಲುಗಳಿಗೆ ಅಗತ್ಯವಾಗಿದೆ. ಬಲವಾದ ಮೂಳೆಗಳು ಸರಿಯಾದ ಬೆಳವಣಿಗೆ ಮತ್ತು ಉತ್ತಮ ಹಲ್ಲುಗಳ ಬೆಳವಣಿಗೆಯನ್ನ ದೃಢೀಕರಿಸಲು ನಾವು ಅವುಗಳನ್ನ ಪ್ರತಿದಿನ ಸಾಕಷ್ಟು ಸೇವಿಸಬೇಕು. ಇದು ಮೂಳೆ ನೋವಿನಿಂದ ರಕ್ಷಿಸುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಮೂಲಕ ತಿಳಿಸಿ.